ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ, ಮಾಡೋದಕ್ಕೆ ತುಂಬ ಸುಲಭ ಅನ್ನುವಂತಹ ಕೆಲವು ರೆಸಿಪಿಗಳಲ್ಲಿ ರಾಗಿ ಸ್ಮೂದಿ ಕೂಡ ಒಂದು. ಇದನ್ನು ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆಲ್ಲ ಬಡಿಸ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು 8 ಬಾದಾಮಿನ ನೆನೆಸಿಡಬೇಕು. ಟೈಮ್ ಇದ್ದರೆ ಮೊದಲೇ ನೆನೆಸಿಟ್ಕೊಳ್ಳಿ, ಇಲ್ಲಾಂದರೆ ಬಿಸಿ ನೀರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಚಮಚದಷ್ಟು ರಾಗಿ ಹಿಟ್ಟನ್ನು ತಗೊಂಡು 1/4 ಲೀಟ್ರು ಅಥವಾ 250 ml ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಗ್ಚ್ಕೊಳ್ಬೇಕು. ರಾಗಿ ಏನಾದರೂ ಮೊಳಕೆ ಬರೆಸಿ ಹಿಟ್ಟು ಮಾಡಿಕೊಂಡ್ರೆ ಇನ್ನೂ ಆರೋಗ್ಯಕರವಾಗಿರುತ್ತೆ. ಇಲ್ಲಾಂದರೆ ಮಾಮೂಲಿ ರಾಗಿ ಹಿಟ್ಟು ಅಂಗಡಿಲಿ ಸಿಗುತ್ತಲ್ಲ, ಅದನ್ನು ಬೇಕಾದ್ರೂ ಬಳಸ್ಬೋದು. ಗಂಟಿಲ್ಲದಂತೆ ಕಲಸಿ ಆದಮೇಲೆ ಸ್ಟವ್ ಆನ್ ಮಾಡಿ ಈ ರೀತಿ ಕೈ ಬಿಡದೆ ಮಗ್ಚುತ್ತಾ ಕುದಿಸ್ಕೊಳ್ಬೇಕು. ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ, ಇಷ್ಟು ಕುದಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಈ ರಾಗಿ ಕೂಡ ತಣ್ಣಗಾಗೋದಕ್ಕೆ ಬಿಡಬೇಕು ನಾವು. ಅಷ್ಟೊತ್ತಿಗೆ ಈ ಬಾದಾಮಿ ನೆಂದಿರುತ್ತಲ್ಲ, ಅದರ ಸಿಪ್ಪೆನ ತೆಕ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಟೈಮ್ ಇದ್ದರೆ ಮೊದಲೇ ನೆನೆಸಿಡಿ, ಆವಾಗ ಸುಲಭವಾಗಿ ಸಿಪ್ಪೆನ ತೆಗಿಬೋದು. ಈ ಬಾದಾಮಿನ ಈಗ ಮಿಕ್ಸಿ ಜಾರಲ್ಲಿ ತಗೊಳ್ಬೇಕು. ನಿಮಗೆ ಬಾದಾಮಿ ಇಷ್ಟ ಇಲ್ಲ ಅಂದರೆ ಅರ್ಧ ಕಪ್ಪು ಹಸುವಿನ ಹಾಲು ಬೇಕಾದ್ರೂ ಹಾಕ್ಬೋದು. ಆಮೇಲೆ ಇದಕ್ಕೆ ನಾನು ಖರ್ಜೂರ ಹಾಕ್ತಾ ಇದ್ದೀನಿ. 4 ಖರ್ಜೂರ, ಈ ರೀತಿ ಮೆತ್ತಗಿರೋ ಖರ್ಜೂರ ಬೀಜ ತೆಗೆದು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಮೆತ್ತಗಿರೋ ಖರ್ಜೂರ ಇಲ್ಲ ಅಂದರೆ ಮಾಮೂಲಿ ಖರ್ಜೂರನ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಮತ್ತೆ ಉಪಯೋಗಿಸಿ. ಆಮೇಲೆ 1 ಟೇಬಲ್ ಚಮಚ ಫ್ಲ್ಯಾಕ್ಸ್ ಸೀಡು, 1 ಟೇಬಲ್ ಚಮಚ ಚಿಯಾ ಸೀಡ್ಸು, 1 ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ನೀವು ಬಾಳೆಹಣ್ಣು ಬದಲಿಗೆ ಬೇರೆ ಯಾವುದೇ ಹಣ್ಣು ಬೇಕಾದರೂ, ಆ್ಯಪಲ್ ಹಾಕ್ಬೋದು, ಮಾವಿನ ಹಣ್ಣು ಹಾಕ್ಬೋದು, ಈ ರೀತಿ ಯಾವ ಹಣ್ಣು ಬೇಕಾದ್ರೂ ಹಾಕ್ಕೊಳ್ಬೋದು. ಆಮೇಲೆ ಈಗಾಗಲೇ ಕುದಿಸಿಟ್ಕೊಂಡಿದ್ವಲ್ಲ ರಾಗಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಚಿಟಿಕೆ ಚಕ್ಕೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಹಾಗೆ ಚಕ್ಕೆ ಬೇಕಾದರೂ ಹಾಕ್ಬೋದು, ಅಥವಾ ಅದು ಆಪ್ಷನಲ್ಲು, ಹಾಕದೇ ಇದ್ದರೂ ಪರವಾಗಿಲ್ಲ. ಮತ್ತೊಂದು ಅರ್ಧ ಕಪ್ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಇಲ್ಲಿ ಬಳಸಿರೋ ಪ್ರತಿಯೊಂದು ಪದಾರ್ಥಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಜೀರ್ಣಶಕ್ತಿಗೆ, ತೂಕ ಕಳ್ಕೊಳ್ಳೋದಕ್ಕೆ, ಹೃದಯದ ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆಯದು. ಮೇಲಿಂದ ಈ ರೀತಿ ಡ್ರೈ ನಟ್ಸನ್ನು ಕತ್ತರಿಸಿಟ್ಕೊಂಡಿದೆ, ಅದನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.